ಇವತ್ತು ಚಿಂತಾಮಣಿಯಲ್ಲಿರುವ ರಾಯರ ಮಠಕ್ಕೆ ಹೋಗಿ ಬರೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ. ಏನಪ್ಪಾ ಇವತ್ತಿನ ವಿಷಯ ಅಂತಂದ್ರೆ, ಇವತ್ತು ಗುರುವಾರ ನಾವು ಟೆಂಪಲ್ಗೆ ಹೋಗ್ಬೇಕಾಗಿತ್ತು. ಸಾಯಂಕಾಲ ಹೋಗ್ಬೇಕಾಗಿತ್ತು. ನಾನು ಬೆಳಿಗ್ಗೆ ಹೋಗೋಣ ಅನ್ಕೊಂಡೆ, ಆಗ್ಲಿಲ್ಲ. ಹಾಗಾಗಿ ಒಂದತ್ತು ಕಂಪ್ಲೀಟ್ ಆದ್ಮೇಲೆ ರಾಯರ ಮಠಕ್ಕೆ ಸಾಯಂಕಾಲ ಹೋಗೋಣ ಅಂತೇಳಿ 6:30 ಮೇಲೆ ನಾವು ರೆಡಿಯಾಗಿ ಮನೆಯಲ್ಲಿ ಪೂಜೆ ಮಾಡ್ಬಿಟ್ಟು ಹಾಗೆ ರಾಯರ ಮಠಕ್ಕೆ ಹೊರಟಿದ್ವಿ. ದಾರಿ ಮಧ್ಯದಲ್ಲಿ ಸ್ವಲ್ಪ ವಿಡಿಯೋ ಮಾಡಿದ್ವಿ. ಇನ್ನೇನು ಗಾಡಿಯಲ್ಲಿ ಬಂದ್ವಲ್ಲ, ಬೇಗ ಬಂದೇ ಬಿಟ್ವಿ. 1.5 ಕಿಲೋಮೀಟರ್ ಅಲ್ಲ, 2.5 ಕಿಲೋಮೀಟರ್ ಮೇಲೇನೆ ಬರುತ್ತೆ. ಇಲ್ಲಿ ನಾನು ಆಚೆ ಕಡೆ ಗಾಡಿ ನಿಲ್ಸ್ಬಿಟ್ಟು ಇಲ್ಲಿಂದ ನಾನು ನೇರ ಒಳಗಡೆ ಹೋಗ್ಬೇಕಾಗಿತ್ತು. ಹಾಗಾಗಿ ನಾನು ಇನ್ನೇನು ಗಾಡಿ ನಿಲ್ಸು ಒಳಗಡೆ ಹೋಗ್ತಾ ಪೂಜೆ ಸಾಮಾನೆಲ್ಲ ಗಾಡಿ ಒಳಗಡೆನೆ ಡಿಕ್ಕಿಯಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟೆ ಒಳಗಡೆ. ಸಾರಿ ಅಂತ ಅನ್ಕೊಂಡು ಮತ್ತೆ ಒಳಗಡೆ ಹೋಗಿ ಒಂದು ಸ್ವಲ್ಪ ಪ್ರದಕ್ಷಿಣೆ ಹಾಕೊಂಡು ಮಹಾಮಂಗಳಾರತಿ ನಡೀತಿತ್ತು. ಹೋದೆ, ಮಂಗಳಾರತಿ ತಗೊಂಡೆ. ಆಮೇಲೆ ಮತ್ತೆ ಬಂದು ಗಾಡಿಯಲ್ಲಿ ಪೂಜೆ ಸಾಮಾನು ಇತ್ತಲ್ಲ, ಹಾಗಾಗಿ ಮತ್ತೆ ಬಂದು ಎತ್ಕೊಂಡು ಹೋದೆ. ಇದೇ ನಡೆದಿದ್ದು ರಾಯರ ಮಠದಲ್ಲಿ. ಟೈಮಿಗೆ ಹೋಗಿದ್ದು ಮಹಾಮಂಗಳಾರತಿ ಒಳ್ಳೆ ಟೈಮಿಗೆ ಬಂದಿದ್ದಾಯ್ತು ಬಿಡು ಅನ್ಕೊಂಡು ಒಳಗಡೆ ಬಂದ್ವಿ. ಒಳಗಡೆ ನೋಡಿ ಮಹಾಮಂಗಳಾರತಿ ನಡೀತಿತ್ತು. ಫಸ್ಟ್ ಮಂಗಳಾರತಿ ಮಾಡ್ತಿದ್ರು. ನಾನ್ ಹಂಗೆ ವಿಡಿಯೋ ಮಾಡ್ಕೊಂತ ಮನ್ಸಲ್ಲಿ ಬೇಡ್ಕೊಂಡು ನಿಂತ್ಕೊಂಡಿದ್ದೆ. ಚಿಕ್ಕವನಿದ್ನಲ್ಲ, ಅವನು ಅಮ್ಮ ಬಾ ಅಮ್ಮ ಈ ಕಡೆ ಹೋಗೋಣ, ಬಾ ಅಮ್ಮ ಆ ಕಡೆ ಹೋಗೋಣ, ಎಲ್ಲಿ ಚೆನ್ನಾಗ್ ಕಾಣಿಸುತ್ತೋ ಅಲ್ಲಿ ಹೋಗೋಣ ಒಂದೇ ಸಮನೆ ಪೀಡಿಸ್ತಿದ್ದ. ಹಾಗಾಗಿ ಇನ್ನೇನ್ ಮುಂದೆ ಹೋದ್ರೆ ಈ ಕಡೆ ಕಾಣಿಸ್ತಾ ಇಲ್ಲ ಬಾ ಅಮ್ಮ ಅಂತ ಈ ಕಡೆ ಕರ್ದ. ಬಾ ನನ್ ಇರೋ ಸ್ವಲ್ಪ ಹೊತ್ತು, ಇನ್ನೇನ್ ಮುಗೀತು, ಹೋಗ್ತೀವಿ, ಎಲ್ರು ಹೋಗ್ಬಿಡ್ತಾರೆ, ಮಹಾಮಂಗಳಾರತಿ ಆಗೋಯ್ತು, ತಗೊಳೋಣ ಅಂತಂದ್ರೆ, ಇಲ್ಲ ಅಮ್ಮ ಬಾ ಅಮ್ಮ ಅಲ್ಲಿ ಹೋಗೋಣ ಅಂತಂದ್ರು. ಅದು ಇನ್ನೇನ್ ಮಾಡೋದು, ಅಲ್ಲಿ ಮಾತಾಡಕ್ ಆಗಲ್ಲ ಅಂತೇಳಿ ಮತ್ತೆ ಸೈಡಿಗೆ ಹೋದ್ವಿ. ಲೆಫ್ಟ್ ಕಡೆಯಿಂದ ಮತ್ತೆ ರೈಟ್ ಕಡೆ ಹೋದ್ವಿ. ರೈಟ್ ಕಡೆ ಹೋಗಿ ನಿಂತ್ಕೊಂಡ್ವಿ. ಮಹಾಮಂಗಳಾರತಿ ನಡೀತಾ ಇತ್ತು. ನನ್ಗೆ ಬೇಕಾಗಿದ್ನ ಭಕ್ತಿಯಿಂದ ನಾನು ರಾಯರ ಹತ್ರ ಹೇಳ್ಬಿಟ್ಟು ಬೇಡ್ಕೊಂಡಿದ್ದಾದ್ಮೇಲೆ ಮತ್ತೆ ನಾನು ತಗೊಂಡೋಗಿದ್ ಲಿಂಬೆ ಹಣ್ಣಿನ ದೀಪ ಹಚ್ಚಬೇಕಾಗಿತ್ತು. ಲಿಂಬೆ ಹಣ್ಣಿನ ದೀಪ ಅಲ್ಲೇ ರೆಡಿ ಮಾಡ್ಬಿಟ್ಟು ದೀಪ ಹಚ್ಚದೆ, ಸಂಕಲ್ಪ ಮಾಡ್ಕೊಂಡು ದೀಪ ಹಚ್ಚದೆ. ದೀಪ ಹಚ್ಚಿದಾದ್ಮೇಲೆ ಭಗವಂತಗ ಆರತಿನೂ ಮಾಡಿದೆ. ಆರತಿ ಮಾಡಿದಾದ್ಮೇಲೆ ದೀಪ ಹಚ್ಚಿದಾದ್ಮೇಲೆ ರಾಯರಿಗೆ ನೋಡ್ಕೊಂಡ್ಬಿಟ್ಟು ಮಂಗಳಾರತಿ ಮಾಡಿದೆ. ಮಂಗಳಾರತಿ ಮೀನ್ಸ್ ನಾನ್ ತಗೊಂಡೋಗಿರೋ ದೀಪದಿಂದ ಆರತಿ ಮಾಡಿದೆ. ಆರತಿ ಮಾಡಿದಾದ್ಮೇಲೆ ನಾನು ಬೇಡ್ಕೊಂಡೆ, ನಿನ್ ನಂಬಿ ಒಂದ್ ಕೆಲ್ಸ ಕೈ ಹಾಕಿದ್ದೀನಪ್ಪ, ಅದು ನೆರವೇರ್ಲಿ, ನೀಟಾಗಿ ನೆರವೇರ್ಲಿ ಅಂತ ಬೇಡ್ಕೊಂಡ್ಬಿಟ್ಟು ಅಲ್ಲಿಂದ ನಾನು ಈ ಕಡೆ ಪ್ರದಕ್ಷಿಣೆ ಹಾಕೊಂಡೆ. ಪ್ರದಕ್ಷಿಣೆ ಹಾಕಿ ತೀರ್ಥ ಕೊಡ್ತಿದ್ರು. ತೀರ್ಥ ಇಸ್ಕೊಂಡ್ಬಿಟ್ಟು ಅಲ್ಲಿಂದ ಮಂತ್ರಾಕ್ಷತೆ ಇಸ್ಕೊಂಡ್ವಿ. ಮಂತ್ರಾಕ್ಷತೆ ಇಸ್ಕೊಂಡ್ಬಿಟ್ಟು ಗರ್ಭಗುಡಿಯ ಸುತ್ತ 3 ರೌಂಡ್ ಸುತ್ತಿ ಅಲ್ಲಿಂದ ನಾವು ಆಚೆ ಬರ್ಬೇಕಾದ್ರೆ ಆಚೆ ಗೇಟ್ ಹತ್ರ ಪ್ರಸಾದ ಕೊಡ್ತಿದ್ರು. ಪ್ರಸಾದ ಏನಂತಂದ್ರೆ ಕಡ್ಲೆಕಾಳು ಕೊಡ್ತಿದ್ರು. ಹಾಗಾಗಿ ಅಲ್ಲಿ ಪ್ರಸಾದ ಇಸ್ಕೊಂಡ್ಬಿಟ್ಟು ಎಲ್ರು ಎದ್ದೆದ್ದು ಹೋಗ್ತಿದ್ರು. ನಾವು ಇನ್ನೇನ್ ಟೈಮ್ ಆಗುತ್ತಲ್ಲ, ನನ್ಗೂ ಸುಮಾರು 8:08 ಆಗ್ತಾ ಬಂತು. ಸರಿ ಹೋಗೋಣ ಅನ್ಕೊಂಡ್ಬಿಟ್ಟು ಪ್ರಸಾದ ಮನೆಗೆ ತಗೊಂಡ್ ಹೋಗ್ಬಿಡೋಣ ಪ್ರಸಾದ ಅಂತ ಅನ್ಕೊಂಡು ಆಚೆ ಬರ್ತಾ ಇದ್ವಿ. ಆಚೆ ಬರ್ತಿರ್ಬೇಕಾದ್ರೆ ಇವ್ನ್ ಮತ್ತೆ ಹೋಗಿ ಅಲ್ಲಿ ಮಂತ್ರಾಕ್ಷತೆ ಇಸ್ಕೊಂಡ್ಬಿಟ್ಟು ಕವರ್ನಲ್ಲಿ ಹಾಕೊಂಡ್ ಬಂದವನೆ. ಆಮೇಲೆ ಆಯ್ತು ಬಿಡು ಅನ್ಕೊಂಡು ಮತ್ತೆ ರಾಯರ ಹತ್ರ ಹೋಗಿ ಇನ್ನೊಂದ್ಸತಿ ನಮಸ್ಕರಿಸ್ಬಿಟ್ಟು ಮತ್ತೆ ರಿಟರ್ನ್ ಬರ್ಬೇಕಾಗಿ ಬಂತು. ನಾವು ಬರ್ತಿರ್ಬೇಕಾದ್ರೆ ಪ್ರಸಾದ ಕೊಡ್ತಿದ್ರು, ಕಾಳು ಪ್ರಸಾದ ಕೊಡ್ತಿದ್ರು. ನಾನು ಇಸ್ಕೊಂಡೆ. ಇದು ಮತ್ತೆ ಮಗು ಇಬ್ರು ಇಸ್ಕೊಂಡ್ಬಿಟ್ಟು ಆಚೆ ಅಲ್ಲೇ ನಿನ್ಕೊಂಡ್ ತಿಂದ್ವಿ. ಯಾಕಂದ್ರೆ ಮನೆಗ್ ತಗೊಂಬರ್ನ ಅನ್ಕೊಂಡ್ವಿ. ಏಕಪ್ಪ ಇಲ್ಲೇ ಎತ್ಕೊಂಡು ಎಲ್ರು ತಿಂತಿದಾರಲ್ವಾ ಅಂತೇಳಿ ನಾನು 4 ಕಾಳಲ್ಲೇ ತಿನ್ಬಿಟ್ಟು ಪ್ರಜತ್ ಇನ್ನೊಂದು ಸತಿ ಇಸ್ಕೊಂಬರ್ತೀನಮ್ಮ ಅಂತಂದ. ಬೇಡ ಚಿನ್ನ, ನನ್ ಸಾಕು, ನನ್ಗೆ ತಗೋ ಇದನ್ನು ತಿನ್ಕೋ ಅಂತೇಳಿ ಅವನಿಗೆ ಕೊಟ್ಟೆ. ಅಲ್ಲಿ ತಿಂತಿರ್ಬೇಕಾದ್ರೆ ಅವ್ನ ಫ್ರೆಂಡ್ ಬಂದ್ ಮಾತಾಡ್ತಿದ್ದ. ಅವನ್ಗೆ ಇಲ್ಲಿ ಅವನ ಜೊತೆ ಮಾತಾಡ್ಕೊಂಡ್ಬಿಟ್ಟು ಎಲ್ರು ಅಲ್ಲೇ ತಿಂತಿದ್ರು ನೋಡಿ. ನಾವ್ ಹಿಂಗ್ ತಗೊಂಡ್ ಹೋಗೋದು ಅಂತ ನಾನು ಸ್ವಲ್ಪ ತಿಂದೆ. ಆಕ್ಚುಲಿ ಮನೆಗ್ ತರನ ಅನ್ಕೊಂಡೆ, ಬಟ್ ಮನೆಗ್ ತಂದ್ರು ನಾವೇ ತಿನ್ಬೇಕು, ನಮ್ಮೂರ್ ತಿನ್ನಲ್ಲ. ಹಾಗಂತ ಅಲ್ಲೇ ನಿನ್ಕೊಂಡ್ ತಿಂದ್ವಿ. ರಘು ಪ್ರೇಮ್ ಅಂತ ಪ್ರಜತ್ ಫ್ರೆಂಡ್ ಇವನು. ಅವನು ಬಂದ ಅಲ್ಲಿ ಇಸ್ಕೊಂಡ್ಬಿಟ್ಟು ತಿನ್ನಕ್ ಬಂದ. ಅವನು ತಿಂತಿದ್ದ, ಇವನು ತಿಂತಿದ್ದ. ಆಮೇಲೆ ಸರಿ ಹೋಗ್ತೀವಿ ಕಣೋ ಅಂತ ರಘು ಪ್ರೇಮಿಗೆ ಹೇಳ್ದ ಇವನು. ಅಮ್ಮ ರಘು ಪ್ರೇಮ್ದು ವಿಡಿಯೋ ಕಟ್ ಮಾಡ್ಬೇಡ ಕಣಮ್ಮ ಅಂತಾನೆ. ಆಯ್ತಪ್ಪ ಅಂತ ಹೇಳ್ಬಿಟ್ಟು ಆಚೆ ಬಂದ್ ನಾನ್ ಗಾಡಿ ಹಾಕೊಂಡ್ ಬರ್ಬೇಕಾದ್ರೆ ಸ್ವಲ್ಪ ವಿಡಿಯೋ ಮಾಡಿದ್ವಿ. ಹೀಗೆ ನಮ್ ಗುರುವಾರದ ಲಾಗ್, ಇವನು ರಘು ಪ್ರೇಮ್ ಅಂತ. ಹೀಗೆ ಇತ್ತು ನನ್ ಗುರುವಾರದ ಲಾಗು. ಈ ಲಾಗ್ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬೆಲ್ ಐಕನ್ ಏನಕ್ಕೆ ಕ್ಲಿಕ್ ಮಾಡ್ಬೇಕು ಅಂತಂದ್ರೆ ನಾನ್ ಕಳ್ಸೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ಹಾಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ.